नमस्कार दोस्तों, वेलकम टू विज्ञान विद डॉक्टर जी. आई एम डॉक्टर गोविंद राजन, रेडियोलॉजिस्ट, यानी कि आपका स्क्ಯಾನಿಂಗ್ ಡಾಕ್ಟರ್. ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಐ ಸ್ಪೋಕ್ ಅಬೌಟ್ ಫೈಬ್ರಾಯ್ಡ್ ಯೂಟ್ರಸ್. ಇವತ್ತಿನ ವಿಡಿಯೋಲಿ ಒಂದು ಸಿಮಿಲರ್ ಸೌಂಡಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ದಟ್ ಈಸ್ ಫೈಬ್ರೋ ಅಡಿನೋಮಾ ಆಫ್ ದ ಬ್ರೆಸ್ಟ್. ಫೈಬ್ರೋ ಅಡಿನೋಮಾ ಬ್ರೆಸ್ಟಲ್ಲಿ ಆಗುತ್ತೆ, ಫೈಬ್ರಾಯ್ಡ್ ಯೂಟ್ರಸಲ್ಲಿ ಆಗುತ್ತೆ. ಎರಡು ಕಾಮನಾಲಿಟಿ ಏನಂತಂದರೆ ಎರಡು ಬಿನೈನ್, ಆದರೆ ಎರಡು ಡಿಫ್ರೆಂಟ್ ಆರ್ಗನ್ಸಲ್ಲಿ ಇರುತ್ತೆ. ಮೆನಿ ಪೇಷಂಟ್ಸ್ ಇದನ್ನು ಕನ್ಫ್ಯೂಸ್ ಮಾಡ್ಕೋತಾರೆ. ನನ್ನ ಬ್ರೆಸ್ಟಲ್ಲಿ ಸ್ಕ್ಯಾನ್ ಮಾಡಿದ್ರು ಅದರಲ್ಲಿ ಫೈಬ್ರಾಯ್ಡ್ ಇತ್ತಂತೆ ಅಂತ ಹೇಳ್ತಾರೆ. ಸೊ ಅದು ಫೈಬ್ರಾಯ್ಡ್ ಅಲ್ಲ, ಫೈಬ್ರೋ ಅಡಿನೋಮಾ. ಸೊ ಫೈಬ್ರೋ ಅಡಿನೋಮಾ ಏನು ಅಷ್ಟೊಂದು ಎಲ್ಲರೂ ಮಾತಾಡ್ತಾರಲ್ಲ ಅದ್ರ ಬಗ್ಗೆ ಅಂತಂದರೆ, ಬಿಕಾಸ್ ಇಟ್ಸ್ ವೆರಿ ವೆರಿ ಕಾಮನ್. ಅಂದರೆ 15ರಿಂದ 45 ವರ್ಷದ ಮಹಿಳೆಯರಲ್ಲಿ ಬ್ರೆಸ್ಟಲ್ಲಿ ಫೈಬ್ರೋ ಅಡಿನೋಮಾ ಕ್ವೈಟ್ ಕಾಮನ್ ಇತ್ತು ಅಂದರೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಕು. ಇವಾಗ ನಾವು ಸಿಸ್ಟ್ ಇರುತ್ತೆ, ಸಿಸ್ಟ್ ಅಂದರೆ ನೀರಿನ ಗುಳ್ಳೆ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಹಾಗೆಯೇ ಫೈಬ್ರಾಯ್ಡ್ ಬಗ್ಗೆನೂ, ಫೈಬ್ರೋ ಅಡಿನೋಮಾ ಬಗ್ಗೆನೂ ನಾವು ಜನರಲ್ಲಿ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನೀರಿನ ಗುಳ್ಳೆ ಇದ್ದಾಗ ಅದರಲ್ಲಿ ಅಬ್ನಾರ್ಮಲ್ ಫೈಂಡಿಂಗ್ಸು ಯಾವ್ದಾರು ಇತ್ತು ಅಂದರೆ ನಾವು ಯೋಚನೆ ಮಾಡ್ತೀವಿ, ನೆಕ್ಸ್ಟ್ ಏನಾರು ಮಾಡಬೇಕು ಅಂತ ಅನ್ಸ್ಕೋತೀವಿ. ಸಿಮಿಲರ್ಲಿ ಫೈಬ್ರೋ ಅಡಿನೋಮಾಲೇ ಸ್ಕ್ಯಾನಿಂಗ್ ಮಾಡಿದಾಗ ಕೆಲವು ಸಸ್ಪಿಷಿಯಸ್ ಫೀಚರ್ಸ್ ಏನಾರು ಕಾಣಿಸಿದ್ರೆ ಅಥವಾ ಟಿಪಿಕಲ್ ಫೈಂಡಿಂಗ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಇತ್ತು ಅಂತಂದರೆ ಅದನ್ನು ಹಾಗೆ ಬಿಡೋದು ಸರಿಯಲ್ಲ. ಹಾಗಾಗಿ ಅದನ್ನು ಐದರ್ ಬಯಾಪ್ಸಿ ಮಾಡ್ತೀವಿ ಅಥವಾ ಸರ್ಜರಿ ಮಾಡಿ ತೆಗಿತೀವಿ. ಬೇರೆ ಇನ್ಯಾವಾಗ ಸರ್ಜರಿ ಮಾಡಿ ತೆಗಿಬೋದು. ಪೇಷಂಟ್ಗೆ ಅದು ಫೈಬ್ರೋ ಅಡಿನೋಮಾ ಇದೆ ಅಂತ ಗೊತ್ತಿದೆ, ಯಾವಾಗಲೂ ಒಂದು ಸ್ವಲ್ಪ ಫ್ಯೂ ಇಯರ್ಸ್ ಬ್ಯಾಕ್ ಅದಿತ್ತು, ಬಟ್ ಇವಾಗ ದೊಡ್ಡದಾಗಿದೆ ನನಗೆ ಅಂತ ಅನ್ನಿಸುತ್ತೆ. ಸೊ ನಾರ್ಮಲಿ ಫೈಬ್ರೋ ಅಡಿನೋಮಾಸ್ ದೊಡ್ಡದಾಗಲ್ಲ ನಾರ್ಮಲಿ. ಸೊ ದೊಡ್ಡದಾಗ್ತಾ ಇದೆ ಅಂತ ಅನಿಸಿದ್ರೆ ಪ್ರಾಬ್ಲಮ್ ಅದು ಫೈಬ್ರೋ ಅಡಿನೋಮಾ ಇಲ್ಲದೆ ಇರ್ಬೋದು, ಟ್ಯೂಮರ್ ಇರ್ಬೋದು, ಬೇರೆ ಕ್ಯಾನ್ಸರಸ್ ಲೀಷನ್ಸ್ ಇರ್ಬೋದು. ಆ ಥರ ಟೈಮಲ್ಲೂ ಅದನ್ನು ಬಯಾಪ್ಸಿ ಮಾಡ್ಬೋದು. ಅಥವಾ ತುಂಬ ದೊಡ್ಡ ಫೈಬ್ರೋ ಅಡಿನೋಮಾ ಇರುತ್ತೆ, ಅಂದರೆ ಜೈಂಟ್ ಫೈಬ್ರೋ ಅಡಿನೋಮಾ ಥರ ಇರುತ್ತೆ. ಅದು ತುಂಬ ಕಾಸ್ಮೆಟಿಕಲಿ ಅಗ್ಲಿ ಅನಿಸ್ತಾ ಇರುತ್ತೆ ಮಹಿಳೆಗೆ. ಆ ಥರ ಟೈಮಲ್ಲಿ ಅದನ್ನು ತೆಗೆಸ್ಬಿಡೋಣ ಅನಿಸ್ತಾ ಇರುತ್ತೆ. ಇನ್ನು ಕೆಲವರು ಫೈಬ್ರೋ ಅಡಿನೋಮಾ ಇದೆ ನನಗೆ, ಬಟ್ ಬ್ರೆಸ್ಟಲ್ಲಿ ಲಂಪ್ ಇದೆ ಅನಿಸ್ತಾ ಇದೆ, ಅದಕ್ಕೆ ನನಗೆ ಟೆನ್ಷನ್ ಆಗುತ್ತೆ, ಕ್ಯಾನ್ಸರ್ ಬರ್ಬೋದಾ ಮುಂದೆ, ನಾವು ಎಷ್ಟೇ ಕೌನ್ಸಿಲ್ ಮಾಡಿದ್ರೂ ಅವರಿಗೆ ಒಪ್ಕೊಳ್ಳೋದಿಲ್ಲ. ಆ ಥರ ಟೈಮಲ್ಲೂ ಅದನ್ನು ತೆಗೆಸೋ ಸಾಧ್ಯತೆಗಳು ಉಂಟು. ಸೊ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮೋಸ್ಟ್ ಕಾಮನ್ಲಿ ನಾವು ಅಲ್ಟ್ರಾಸೌಂಡಲ್ಲಿ ಇದನ್ನು ಕಂಡುಹಿಡಿಬೋದು. ಆ ಫೈಬ್ರೋ ಅಡಿನೋಮಾ ಒಂದು ಫ್ಯೂ ಮಿಲಿಮೀಟರ್ಸಿಂದ ಫ್ಯೂ ಸೆಂಟಿಮೀಟರ್ಸ್ ತನಕನೂ ಇರಬಹುದು. ಆ್ಯಂಡ್ ಯೂಶ್ವಲಿ ಅದು ಬ್ರೆಸ್ಟ್ ಮೌಸ್ ಅಂತ ಹೇಳ್ತೀವಿ ನಾವು. ಅಂದರೆ ಬ್ರೆಸ್ಟ್ ಒಳಗೆ ಅದನ್ನ ನಾವು ಹಿಂಗೆ ಕೈಯಲ್ಲಿ ಹಿಡ್ಕೊಳಕ್ಕೆ ಹೋಯ್ತು ಅಂತಂದರೆ ಅದು ಜಾರ್ಕೊಂಡು ಹೋಗುತ್ತೆ. ಅದಾಯ ಮೂವ್ ಅಲ್ಲ, ಬಟ್ ಜಾರ್ಕೊಂಡು ಹೋಗುತ್ತದು. ಸೊ ಅದಕ್ಕೋಸ್ಕರ ಅದನ್ನು ಬ್ರೆಸ್ಟ್ ಮೌಸ್ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಫೈಬ್ರೋ ಅಡಿನೋಮಾ ಬ್ರೆಸ್ಟಲ್ಲಿ ಒಂದು ಕಡೆ ಸ್ಟೇಬಲ್ ಆಗಿ ಹಿಡ್ಕೊಂಡು ಫರ್ಮ್ ಆಗಿರೋದಿಲ್ಲ. ಅದು ಆ ಕಡೆ ಈ ಕಡೆ ಜಾರ್ಕೊಂಡು ಹೋಗುತ್ತೆ. ನಾವು ಮೆಜರ್ ಮಾಡಬೇಕು, ಅದು ಏನು ಮಾಡಬೇಕು, ಅಥವಾ ಬಯಾಪ್ಸಿ ಮಾಡುವಾಗಲೂ ಅಷ್ಟೇ. ಎಷ್ಟೋ ಸತಿ ಅದು ನಾವು ಪ್ರೋಬ್ ಇಟ್ಕೊಂಡು ನೀಡ್ಲ್ ಹಾಕಿದ್ರೂ ಶೂಟ್ ಮಾಡೋಕ್ಕಿಂತ ಮುಂಚೆ ಅದು ಆ ಕಡೆ ಈ ಕಡೆ ಮೂವ್ ಆಗೋ ಸಾಧ್ಯತೆ ಉಂಟು, ಬಿಕಾಸ್ ಆಫ್ ಪ್ರೆಷರ್. ಸೊ ಹಾಗಾಗಿ ಫೈಬ್ರೋ ಅಡಿನೋಮಾ ಒಂದು ಬಹಳ ಕಾಮನ್ ಕಂಡೀಷನ್ ಆದ್ರೂ ಸಮ್ಟೈಮ್ಸ್ ಅದನ್ನು ನಾವು ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ ವಿತ್ ಬಯಾಪ್ಸಿ ಅಥವಾ ಸರ್ಜರಿ. ಸೊ ಹಾಗೆ ಬಿಟ್ಟರೆ ಏನಾಗುತ್ತೆ, ಯೂಶಲಿ ಫೈಬ್ರೋ ಅಡಿನೋಮಾ ಹಾಗೆ ಬಿಟ್ಟರೆ ಏನಾಗಲ್ಲ. ಅದು ಹೋಗ್ತಾ ಹೋಗ್ತಾ ಮೆನೋಪಾಸ್ ಆದಮೇಲೆ ಶ್ರಿಂಕ್ ಆಗ್ಬೋದು, ಅಥವಾ ಅದು ಕ್ಯಾಲ್ಸಿಫಿಕೇಷನ್ ಆಗಿ ಇನ್ನು ಗಟ್ಟಿ ಆಗಿಬಿಟ್ಟು ಸಣ್ಣ ಆಗಿ ಹಾಗೆ ಉಳ್ಕೋಬೋದು, ಲೈಫ್ ಲಾಂಗು ಉಳ್ಕೋಬೋದು. ಯೂಶಲಿ ಅದನ್ನು ಏನು ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂತಂದರೆ, ಈ ಫೈಬ್ರೋ ಅಡಿನೋಮಾನ ಕ್ಯಾನ್ಸರ್ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಆ್ಯಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಅಂದರೆ, ಕ್ಯಾನ್ಸರನ್ನು ಫೈಬ್ರೋ ಅಡಿನೋಮಾ ಇರ್ಬೋದು ಅಂತಂದ್ಬಿಟ್ಟು ಸುಮ್ಮನೆ ಬಿಡಬಾರ್ದು. ಆ ಡಿಸ್ಟಿಂಕ್ಷನ್ ಇರೋದು ಬಹಳ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ, ಫೈಬ್ರೋ ಅಡಿನೋಮಾ ಕಂಪ್ಲೀಟ್ಲಿ ಕ್ಯೂರಬಲ್, ಅಂದರೆ ಏನು ಟ್ರೀಟ್ಮೆಂಟ್ ಕೊಡದೇ ಅದನ್ನು ನಾವು ನಿವಾರಿಸ್ಬೋದು, ಹಾಗೆ ಇರ್ತದೆ, ಏನೂ ಆಗೋದಿಲ್ಲ ಅದರಿಂದ. ಆದರೆ ಕ್ಯಾನ್ಸರಸ್ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತಂದರೆ ಜಾಸ್ತಿ ಆಗುತ್ತೆ, ಬಾಡಿಲಿ ತುಂಬ ಹರಡ್ಕೊಳ್ಳುತ್ತೆ, ಮತ್ತು ಅದು ಮಾರಣಾಂತಿಕವಾಗಿರುತ್ತೆ. ಸೊ ಹೀಗಾಗಿ ಫೈಬ್ರೋ ಅಡಿನೋಮಾಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ, ಯಾಕೆಂದರೆ ಇಟ್ ಮಿಮಿಕ್ಸ್ ಕ್ಯಾನ್ಸರ್ ಸಮ್ಟೈಮ್ಸ್. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಫೈಬ್ರೋ ಅಡಿನೋಮಾನ ನಾವು ಸ್ಕ್ಯಾನಲ್ಲಿ ಕಂಡುಹಿಡಿಬೋದು. ಸ್ವಲ್ಪ ಸಸ್ಪಿಷನ್ ಬಂತು ಅಂದ್ರೂ ಬಯಾಪ್ಸಿ ಮಾಡ್ಬೋದು ಅಥವಾ ಸರ್ಜರಿ ಮಾಡ್ಬೋದು. ಗೆಳೆಯರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಇದೇ ಥರ ಇನ್ನು ಯಾವುದಾರ ಕ್ಯಾಚಿ ವರ್ಡ್ಸ್ ಬಗ್ಗೆ ಮಾತಾಡೋಣ, ಅಂದರೆ ಮೋಸ್ಟ್ ಕಾಮನ್ಲಿ ಕನ್ಫ್ಯೂಸ್ಡ್ ಟರ್ಮ್ಸ್, ಇದ್ರ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತೋ.